ರಾಜ್ಯದಲ್ಲಿ ಇನ್ನು ಮುಂದೆ ದ್ವೇಷ ಭಾಷಣ ಮಾಡಂಗಿಲ್ಲ. ದ್ವೇಷ ಭಾಷಣ ಮಾಡಿದ್ರೆ ಬ್ರೇಕ್ ಹಾಕಲು ಮುಂದಾಗಿದೆ ರಾಜ್ಯ ಸರ್ಕಾರ. ಈ ಬಗ್ಗೆ ದ್ವೇಷ ಭಾಷಣ ಮಾಡಿದ್ರೆ ಕಡಿವಾಣ ಹಾಕಲು ಹೊಸ ಬಿಲ್ ತರಲು ಮಂಡನೆ ಸಿದ್ಧವಾಗ್ತಾ ಇದೆ. ಹೊಸ ಬಿಲ್ ತರಲು ಸಿದ್ದರಾಮಯ್ಯ ಸರ್ಕಾರ ಸಿದ್ಧತೆ ನಡೆಸಿದ್ದಾರೆ. ದ್ವೇಷ ಭಾಷಣ ಮಾಡಿದ್ರೆ 3 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಈ ಬಗ್ಗೆ ಕರ್ನಾಟಕದಲ್ಲಿ ದ್ವೇಷ ಭಾಷಣ ಹೆಚ್ಚುತ್ತಾ ಇರುವ ಹಿನ್ನೆಲೆಯಲ್ಲಿ 3 ವರ್ಷ ಜೈಲು ಶಿಕ್ಷೆ ತರಲು ಬಿಲ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ. ದ್ವೇಷ ಭಾಷಣ ಮಾಡಂಗಿಲ್ಲ. ದ್ವೇಷ ಭಾಷಣ ಮಾಡಿದ್ರೆ ಕಡಿವಾಣ ಹಾಕ್ತಾರೆ. 3 ವರ್ಷದ ಜೈಲು ಶಿಕ್ಷೆ ಜೊತೆಗೆ ಭಾಷೆ, ಧಾರ್ಮಿಕ, ಜನಾಂಗೀಯ, ಜಾತಿ ಮತ್ತು ಸಮುದಾಯದ ಹೆಸರಿನಲ್ಲಿ ಲಿಂಗ, ಲೈಂಗಿಕ ದೃಷ್ಟಿಕೋನ ಮತ್ತು ಜನ್ಮಸ್ಥಳದ ಆಧಾರದ ಮೇಲೆ ದ್ವೇಷ ಭಾಷಣ ಮಾಡಂಗಿಲ್ಲ. ಈ ಬಗ್ಗೆ ಹೊಸ ಬಿಲ್ ತರಲು ಸಿದ್ದರಾಮಯ್ಯ ಸರ್ಕಾರ ಸಿದ್ಧತೆ ನಡೆಸ್ತಾ ಇದ್ದಾರೆ. ಯಾವುದೇ ವ್ಯಕ್ತಿಗೆ ಹಾನಿ ಮಾಡುವ, ದ್ವೇಷ ಮತ್ತು ಉತ್ತೇಜಿಸುವ ಪ್ರಯತ್ನ ಮಾಡಂಗಿಲ್ಲ. ರಾಜ್ಯದಲ್ಲಿ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕ್ತಾ ಇದ್ದಾರೆ. ಇನ್ನು ಪ್ರಚಾರ ಮಾಡುವ ವ್ಯಕ್ತಿ ಅಥವಾ ಗುಂಪಿಗೆ 3 ವರ್ಷಗಳ ಕಾಲ ಜೈಲು ಶಿಕ್ಷೆ ಮತ್ತು 5,000 ತನಕ ದಂಡ. ಯಾವುದೇ ಭಾವನಾತ್ಮಕ ಮತ್ತು ಮಾನಸಿಕ, ದೈಹಿಕ ಮತ್ತು ಸಾಮಾಜಿಕ ಅಥವಾ ಆರ್ಥಿಕ ಹಾನಿಯೂ ಶಿಕ್ಷೆಗೆ ಒಳಪಡುತ್ತದೆ. ಈ ಬಗ್ಗೆ ಕರಡಿನಲ್ಲಿ ಸಿದ್ಧತೆಯನ್ನ ಒಳಪಡಿಸ್ತಾ ಇದ್ದಾರೆ. ಯಾವುದೇ ದತ್ತಾಂಶ ಮತ್ತು ಸಂದೇಶ, ಪಠ್ಯಚಿತ್ರಗಳು, ಧ್ವನಿ ಸಂಕೇತಗಳು, ಕಂಪ್ಯೂಟರ್ ಮತ್ತು ಪ್ರೋಗ್ರಾಂಗಳು ಮತ್ತು ಸಾಫ್ಟ್ವೇರ್ ಮತ್ತು ಡೇಟಾ ಬೇಸ್ಗಳನ್ನು ಕಾನೂನು ವ್ಯಾಪ್ತಿಗೆ ತಂದು ಒಳಪಡಿಸ್ತಾ ಇದ್ದಾರೆ. ಇನ್ನು ಇನ್ನೊಬ್ಬ ವ್ಯಕ್ತಿಯ ಪರವಾಗಿ ಆ ದಾಖಲೆಯನ್ನ ಸೃಷ್ಟಿಸುವ, ಸಂಗ್ರಹಿಸುವ ಶಿಕ್ಷೆ ಕೂಡ ಇದಕ್ಕೆ ಕರಡು ಸಮಿತಿಯಲ್ಲಿ ಇದನ್ನು ಕೂಡ ಒಳಪಡಿಸ್ತಾ ಇದ್ದಾರೆ. ದ್ವೇಷ ಭಾಷಣದ ಜೊತೆಗೆ ಭಿತ್ತಿಪತ್ರಗಳು ಮತ್ತು ಡಿಜಿಟಲೀಕರಣದಲ್ಲಿ ಒಳಪಡುವ ಮಾನಹಾನಿಗೆ ಸಂಬಂಧಪಟ್ಟಂತ ಯಾವುದೇ ವಿಷಯವನ್ನ ಈಗ ಕರಡಿನಲ್ಲಿ ಒಳಪಡಿಸ್ತಾ ಇದ್ದಾರೆ. ದ್ವೇಷ ಭಾಷಣಕ್ಕೆ ಈ ಮೂಲಕ ಕಡಿವಾಣ ಆಗ್ತಾ ಇದ್ದಾರೆ. ಧಾರ್ಮಿಕ, ಜನಾಂಗೀಯ ಅಥವಾ ಲೈಂಗಿಕ ಮತ್ತು ದೃಷ್ಟಿಕೋನದ ಸಂಬಂಧಪಟ್ಟಂತೆ ಯಾವುದೇ ಲೋಪದೋಷಗಳು ಕಂಡು ಬಂದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಮಾನಹಾನಿಗೆ ಸಂಬಂಧಪಟ್ಟಂತ ಹೇಳಿಕೆಗಳನ್ನು ನೇರವಾಗಿ ಕೊಡೋಂಗಿಲ್ಲ ಅಥವಾ ಪರೋಕ್ಷವಾಗಿ ಕೊಡೋಂಗಿಲ್ಲ. ಡಿಜಿಟಲೀಕರಣವಾಗಿ ಕೂಡ ಅವರನ್ನ ಕಡಿವಾಣ ಹಾಕಲು ಈಗ ಹೊಸ ಬಿಲ್ ಸಿದ್ಧಗೊಳ್ತಾ ಇದೆ. ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕ್ತಾ ಇದೆ. ಈಗ 3 ವರ್ಷ ಜೈಲು ಶಿಕ್ಷೆ ಮತ್ತು 5,000 ದಂಡ. ಯಾವುದೇ ವ್ಯಕ್ತಿಗೆ ಮಾನಹಾನಿ ಮಾಡ್ತಾ ಇದ್ದಾರೆ. ಈಗ ಕರ್ನಾಟಕದಲ್ಲಿ ಎಗ್ಗಿಲ್ಲದೆ ಒಬ್ಬರ ಮೇಲೆ ಒಬ್ಬರು ಮಾನಹಾನಿಗೆ ಸಂಬಂಧಪಟ್ಟಂತೆ ಕೇಸ್ ಕೂಡ ದಾಖಲಾಗ್ತಾ ಇದೆ. ಈಗ ದ್ವೇಷ ಭಾಷಣ ನೇರವಾಗಿ ಮಾಡಂಗಿಲ್ಲ. ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಎಲ್ರಿಗೂ ಈಗ ಸಾಮಾಜಿಕವಾಗಿ ಸ್ವತಂತ್ರ ಇರುವ ಸಂದರ್ಭದಲ್ಲಿ ಯಾವ ವ್ಯಕ್ತಿ ಕೂಡ ಲೈಂಗಿಕ ಆಗಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ, ಜಾತಿಗೆ ಸಂಬಂಧಪಟ್ಟಂತೆ ಅವ್ರನ್ನ ಹೀಯಾಳಿಸಬಾರ್ದು. ಇದಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸಂವಿಧಾನದಲ್ಲೂ ಕೂಡ ಇದೆ. ಯಾವ ವ್ಯಕ್ತಿಯನ್ನು ಕೂಡ ಅವಮಾನಿಸಬಾರ್ದು ಅಂತ ಒಂದು ಪಕ್ಷದಲ್ಲಿ ಸಂವಿಧಾನ ಕೂಡ ಇದ್ರೂ ಕೂಡ ಈಗ ನೇರವಾಗಿ ಕರಡನ್ನ ಸಿದ್ಧಪಡಿಸ್ತಾ ಇದ್ದಾರೆ. ನೇರವಾಗಿ ಒಂದೊಂದೇ ಅಂಶಗಳನ್ನ ಸಿದ್ಧಪಡಿಸಿ ಇಂತಿಂಥ ಅಂಶಗಳಿಗೆ ಇಂತಿಂಥ ಶಿಕ್ಷೆಗಳಂತ ಕರಡನ್ನ ರಚಿಸಿ ಅದಕ್ಕೆ ಸಂಬಂಧಪಟ್ಟಂತ ಶಿಕ್ಷೆ ಕೂಡ ನಿಗದಿಪಡಿಸ್ತಾ ಇದ್ದಾರೆ. ದ್ವೇಷ ಭಾಷಣಕ್ಕೆ ಬ್ರೇಕ್ ಹಾಕುವ ಹಿನ್ನೆಲೆಯಲ್ಲಿ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕ್ತಾ ಇದ್ದಾರೆ ಹೊಸ ಬಿಲ್ ಮೂಲಕ.